ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಗೆಟ್ ಇನ್ ಟು ದ ವಿಡಿಯೋ. ಮೊದಲಿಗೆ 1-2 ಕಪ್ಪು ಅಕ್ಕಿ ಹಸಿಟ್ಟು ತಗೊಂಡಿದ್ದೀನಿ. ನಾನಿಲ್ಲಿ ಅಕ್ಕಿ ಹಸಿಟ್ಟಿಗೆ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ವೈಟ್ ಸಾಲ್ಟ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅಕ್ಕಿ ಹಸಿಟ್ಟನಾಗ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಕಲಿಸ್ಕೊತಾ ಇದ್ದೀನಿ ಅಂತ. ನೀವೇನಾದ್ರು ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾವ ವಿಡಿಯೋ ನೆಕ್ಸ್ಟ್ ಬೇಕು ಅನ್ನೋ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಸಿಟ್ಟನ್ನ. ಇವಾಗ ಒಂದು ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಹಿಟ್ಟನ್ನ ಉಣಿಯಕ್ಕೆ ಬಿಡಬೇಕು. ನೋಡಿ ಇವಾಗ ಯಾವುದೇ ಲಂಪ್ಸ್ ಇಲ್ಲ. ನೀಟಾಗಿ ಒಂದು ಪ್ಲೇಟ್ನ ಮುಚ್ಚಿ ಇಡ್ತಾ ಇದ್ದೀನಿ ಇವಾಗ ನಾನು. ನೆಕ್ಸ್ಟ್ ಅರ್ಧ ಗಂಟೆ ಆದಮೇಲೆ ನೀರು ಹಾಕಿ ನೀಟಾಗಿ ಕಲಿಸ್ತಾ ಇದ್ದೀನಿ. ಇವಾಗ ತಿಕ್ನೆಸ್ ನೋಡ್ಕೊಂಡು ನೀರು ಹಾಕಬೇಕು. ಫಸ್ಟ್ಗೆ ಒಂದೇ ಸಲ ನೀರು ಹಾಕ್ಬಾರ್ದು. ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಧಾನಕ್ಕೆ. ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು. ಬ್ಯಾಟರ್ ಮಾಡ್ಕೊತಾ ಇದ್ದೀನಿ ಇವಾಗ. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ. ಯಾವ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು. ರೊಟ್ಟಿ ಬಳಿಯೋಕ್ಕೆ ಈಸಿ ಆಯ್ತದೆ. ನೋಡಿ ಯಾವ ಕನ್ಸಿಸ್ಟೆನ್ಸಿಲಿ ಐತೆ ಅಂತ ತೋರಿಸ್ತೀನಿ ಇವಾಗ. ನೋಡಿ ಯಾವ ಕನ್ಸಿಸ್ಟೆನ್ಸಿಲಿ ಐತೆ ಅಂತ. ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು. ನೆಕ್ಸ್ಟು ಒಂದು ತವನ ಕಾಯಕ್ಕಿಡಬೇಕು. ನೀರು ಹಾಕ್ಬಿಟ್ಟು ನೀಟಾಗಿ ಒರೆಸಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಒರೆಸ್ತಾ ಇದ್ದೀನಿ ನೀಟಾಗಿ ಟವಲಲ್ಲಿ. ಕಾದಿರೋ ಕಲ್ಲಿಗೆ ನೀಟಾಗಿ ಸೌಟಿನ ಸಹಾಯದಲ್ಲಿ ನೀಟಾಗಿ ರೌಂಡ್ ಶೇಪಲ್ಲಿ ರೊಟ್ಟಿ ಹಾಕ್ತಾ ಇದ್ದೀನಿ ನಾನು. ಇವಾಗ ರೊಟ್ಟಿ ಬೆಂದೈತೆ, ಎತ್ತಾ ಇದ್ದೀನಿ ಇವಾಗ ಅರ್ಲೆಯಲ್ಲಿ. ನೋಡಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. Do subscribe to my channel. See you all in next video. Bye bye.